ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಂತಿಮ್ ಬಯೋಸೈನ್ಸ್ ಸಂಸ್ಥೆ ಮತ್ತು ಶ್ರೀ ಜಯದುರ್ಗ ಸೇವಾ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಉಚಿತವಾಗಿ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ಅಂತಿಮ್ ಬಯೋಸೈನ್ಸ್ ಸಂಸ್ಥೆ ಮತ್ತು ಶ್ರೀ ಜಯದುರ್ಗ ಸೇವಾ ಚಾರಿಟಬಲ್ ಟ್ರಸ್ಟ್ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪ್ರಗತಿಗಾಗಿ ಉತ್ತಮವಾದ ಕೆಲಸವನ್ನು ಮಾಡುತ್ತಿದ್ದು, ಸರ್ಕಾರಿ ಶಾಲೆಗಳ ಪ್ರಗತಿಗೆ ಪ್ರತಿಯೊಬ್ಬರು ಕೈಜೋಡಿಸಿ ಎಂದು ಚಂದಾಪುರ ಪುರಸಭೆ ಮಾಜಿ ಸದಸ್ಯರಾದ ಮಂಜುಳಾ ಬಿಎಸ್ ನೀಲಕಂಠಯ್ಯರವರು ಮತ್ತು ಸಮಾಜ ಸೇವಕರಾದ ಚಂದಾಪುರ ಬಿಎಸ್ ನೀಲಕಂಠಯ್ಯರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಜಯದುರ್ಗ ಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಜಯಲಕ್ಷ್ಮಿ, ಕಾರ್ಯಾಧ್ಯಕ್ಷರಾದ ಜೆ ಮಂಜೇಗೌಡರು, ಯುವ ಮುಖಂಡರಾದ ಬಳ್ಳೂರು ಬಾಬು, ಮನೋಜ್, ಅಭಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಜೀವಾ ನೀ ನುಡಿಸಿ ಆಡಗಾದ ಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿದಾಳ ನಡೆಸಿ ನೀ ಬಾಳ ಶಿವ 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 ಶಿವನೇ ಹರ 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 ಹರ. ಜಯದುರ್ಗ ಟ್ರಸ್ಟ್ ವತಿಯಿಂದ ನಿಮಗೆಲ್ಲರಿಗೂ ಬುಕ್ಸನ್ನು ಕೊಡಲಿಕ್ಕೆ ಬಂದಿದ್ದಾರೆ ಮಂಜೇಗೌಡರು ಮತ್ತು ಅಧ್ಯಕ್ಷರು. ಇವ್ರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಧನ್ಯವಾದಗಳನ್ನು. ಏನಂದರೆ ಎಲ್ಲರ ಹತ್ರನೂ ದುಡ್ಡಿದೆ, ಎಲ್ಲರೂ ದೊಡ್ಡ ದೊಡ್ಡ ಜವಾಬ್ದಾರಿಯಲ್ಲಿರ್ತಾರೆ, ಎಲ್ರಿಗೂ ಒಂದು ಕೊಡುವಂತಹ ಮನಸ್ಸು ಇರೋದಿಲ್ಲ. ಹಾಗೆ ಕೊಡುವಂತಹ ಮನಸ್ಸಿದ್ರೂ ಸಹ ಅವ್ರಿಗೆ ಟೈಮು ಸಿಗೋದಿಲ್ಲ. ಇಂಥವರ ಮೂಲಕ ಅವರು ಸಹ ಸಹಕಾರವನ್ನು ಇವ್ರಿಗೆ ಕೊಟ್ಕೊಂಡು ಇವರೆಲ್ಲ ಸರ್ಕಾರಿ ಶಾಲೆಗಳಿಗೂ ಬುಕ್ಸನ್ನು ಬ್ಯಾಗನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ನೀವು ಸಹ ಇನ್ನು ಮುಂದೆ ಮಕ್ಕಳು ತಗೊಳ್ಳುವಂತಹ ಮಕ್ಕಳಾಗಿರೋರು ಕೊಡುವಂತಹ ಮಕ್ಕಳು ಮುಂದೆ ಪ್ರಜೆಗಳು ನೀವು ಹಾಕಬೇಕು, ಹೌದಲ್ಲ? ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಹಾಗೆ ಎಲ್ಲ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆಯ ನೀವು ಮುಂದೆ ದೊಡ್ಡವರಾಗಿ ಚೆನ್ನಾಗಿ ಓದಿ ಒಳ್ಳೆಯ ಸ್ಕೋರನ್ನು ತೆಗೆದು ಒಂದು ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ಹೋಗಿ ನೀವು ಕೊಡುವಂಥ ನೀಡುವಂಥ ಕೈ ಮಕ್ಕಳು ನೀವು ಆಗಬೇಕು ಅಂತ ನಾನು ಈ ಮೂಲಕ ಆಶಿಸ್ತೇನೆ. ಹೀಗೆ ಟೀಚರ್ ಬೇಕಾದರೂ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಪ್ರತಿಭಾ ಕಾರಂಜಿಗಳಿಗೆಲ್ಲ ಹೋಗಿದ್ದೀರಾ ಅಂತ, ತಾಲೂಕು ಲೆವೆಲು ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಪ್ರತಿಭಾ ಕಾರಂಜಿಗಳನ್ನು ಹೋಗ್ತಾ ಇದ್ದೀರಾ. ಹಾಗೆ ನೀವು ಮುಂದುವರಿಸ್ಕೊತ ಸ್ಟೇಟ್ ಲೆವೆಲ್ಗೂ ಹೋಗಿ ಒಳ್ಳೆ ಉನ್ನತ ಮಟ್ಟದ ಪ್ರೈಸ್ಗಳನ್ನು ನೀವೆಲ್ಲ ತರಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಬಳ್ಳೂರಲ್ಲಿ ಮತ್ತು ನಿನ್ನೆಯಿಂದನೂ ಚಂದಾಪುರ ಇರ್ಬೋದು, ಯಡೂನಹಳ್ಳಿ ಇರ್ಬೋದು, ನೆಲ್ಲೂರು ಮುಗಿಸ್ಕೊಂಡು ಈಗ ಬಳ್ಳೂರಿಗೆ ಬಂದಿದ್ದಾರೆ. ಇದೇ ರೀತಿ ಅವರ ಸತ್ಕಾರ್ಯಗಳು ಎಲ್ಲ ನಮ್ಮ ಆನೇಕಲ್ ತಾಲೂಕು ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಅವರು ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಹಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮಸ್ತೆ. ಇವತ್ತು ನಾವು ನಿಮ್ಮ ಶಾಲೆಗೆ ನೋಟ್ಬುಕ್ ಕೊಡೋದಕ್ಕೆ ಬಂದಿದ್ದೀವಿ. ಮತ್ತು ಫಸ್ಟ್ನೇದಾಗಿ ಮೊದಲು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತು ಈ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರು, ಶಿಕ್ಷಕರು ಮತ್ತು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ನಿಮ್ಮ ಶಾಲೆಯಲ್ಲಿ ಬಂದು ನೋಟ್ಬುಕ್ ಕೊಡಬೇಕು ಅಂತ ಕೇಳಿದ್ದು ಸರ್ ಅವರು ಕೂಡ ನಿಮ್ಮೂರವರೇನೆ, ಬಾಬು ಸರ್ ಅವ್ರಿಗೆ, ಪತ್ರಕರ್ತರು ಬಾಬು ಸರ್ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಯಾಕೆ ಅಂದರೆ ನಿಮ್ಗೆಲ್ಲರಿಗೂ ಒಂದು ಬುಕ್ಕು ಸಿಗುತ್ತೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು ಅಲ್ವಾ? ನಿಮಗೆ ಖುಷಿ ಆಯಿತಾ? ಮತ್ತು ಎಲ್ಲರೂ ಆ ಬುಕ್ಕನ್ನು ಚೆನ್ನಾಗಿ ಇಟ್ಕೊಂಡು ಓದಬೇಕು, ಬರಿಬೇಕು. ಒಂದು ದಿನ ನೀವು ನಮ್ಮ ಥರ ಚೆನ್ನಾಗಿ ಓದಿ ಬರೆದ್ರೆ ನೀವು ನಮ್ಮ ಥರ ಒಂದಿನ ನಿಂತ್ಕೊಂಡು 4 ಜನರಿಗೆ ಏನಾದರೂ ಒಂದು ಒಳ್ಳೆ ಉಪಯೋಗ ಮಾಡ್ಬೋದು ಅಲ್ವಾ? ಅದಕ್ಕೆ ನೀವು ಶಿಕ್ಷಕರು ಏನು ಹೇಳ್ಕೊಡ್ತಾರೋ ಅದನ್ನು
ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅದನ್ನು ನೋಟ್ಬುಕ್ ಒಳ್ಳೆಯದಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಗಡಿ ಭಾಗದ ಊರು ಆನೇಕಲ್ ತಾಲೂಕಿನ, ಇದು ಆನೇಕಲ್ ತಾಲೂಕಿನ ಗಡಿ ಭಾಗವುದು ನಮ್ಮ ರಾಜ್ಯದ ಗಡಿ ಭಾಗದ ಊರು ಅದು. ಇಂಥ ಗಡಿ ಭಾಗದ ಬಳ್ಳೂರು ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಹೋಪಾಧ್ಯಾಯರೇ, ಸಹೋದರಿ ಮಂಜುಳರವರೇ, ನಮ್ಮ ಸಂಸ್ಥೆಯ ಅಧ್ಯಕ್ಷರೇ, ಆತ್ಮೀಯರು, ದೇಶಗಳು ಮಿತ್ರವಾದ ಬಾಬುರವರೇ ಹಾಗೂ ನೀಲಕಂಠನವರೇ ಹಾಗೂ ಬಾಬುರವರ ತಂಡದವರೇ, ಶಾಲೆಯೇ ದೇವಾಲಯ, ಮಕ್ಕಳೇ ದೇವರು. ಹಾಗಾದ್ರೆ ಮೇಷ್ಟ್ರು ಯಾರು ಹೇಳಿ? ಮೇಷ್ಟ್ರು ಯಾರು? ಶಾಲೆಯೇ ದೇವಾಲಯ, ಮಕ್ಕಳೇ ದೇವರು, ಶಿಕ್ಷಕರೇ ಅರ್ಚಕರು. ಅಂದರೆ ಆವರ್ಚಕರಲ್ಲ, ಅವರು ಶಿಲ್ಪಿಗಳವರು. ಕಲ್ಲು ಬಂಡೆ ಅಂತ ನಿಮ್ಮನ್ನು ಕೋಲ್ ತಗೊಂಡು ಡಸ್ಟರಲ್ಲೋ ಎಲ್ಲ ಕೈಲೋ ತಿದ್ದಿ ತೀಡಿ, ಆ ಬಂಡೆನ ತಿದ್ದಿ ಕೆತ್ತಿ ತೀಡಿ ವಿಗ್ರಹ ಮಾಡಿ ಶಕ್ತಿ ತುಂಬಿ ನಾವು ಬಂದು ನಿಮ್ಗೆ ನಮ್ಸಾಗ್ತಲ್ವಾ? ಆ ಥರ ಯಾರು ಮಾಡ್ತಾರೆ? ಇವರೇ, ಅವರು ಶಿಲ್ಪಿಗಳು ಅಂತ ಅರ್ಥ. ಅಂಥ ಶಿಲ್ಪಿಗಳು ಇವಾಗ ನಮ್ಮ ಮುಂದೆ ಇದ್ದಾರೆ. ನೀವು ಮುಂದೆ ಒಬ್ಬರು MLA ಆಗ್ಬೋದು, MP ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, IFS ಆಗ್ಬೋದು, KS ಆಗ್ಬೋದು, KS ಆಗ್ಬೋದು. ಇಲ್ಲ, ನನ್ನಂತಹ ಒಳ್ಳೆ ಕನ್ನಡ ಪರ ಹೋರಾಟಗಾರ ಆಗ್ಬೋದು. ನಮ್ಮ ನಾಡನ್ನು, ಕನ್ನಡಿಗರನ್ನು ಅವ್ರ ಪರವಾಗಿ ಹೋರಾಟ ಮಾಡ್ತಾ ಯಾರು ಅಂತ ಅಂದರೆ ನಿಮ್ಮದೇ ಸರ್ಕಾರ ಶಾಲೆ ಮಕ್ಕಳು. ಅದು ಯಾರೂ ಅಲ್ಲ. ಯಾವ ಕಾನೂನು ಸ್ಟೂಡೆಂಟ್ ಹೋಗಿ ಅಲ್ಲಿ ಹೋಗಿ ಸೈಕ್ ಮಾಡಲ್ಲ. ಆ ಕಡೆ ಬಂದ್ಕೊಂಡು ಹೇಳ್ತಾರೆ ತಗೊಂಡು ಮನೆಗೆ ಕೊಡ್ತಾನೆ. ಸರ್ಕಾರಿ ಶಾಲೆ ಅಂದರೆ, ಸರ್ಕಾರಿ ಶಾಲೆ ಎಂದರೆ ಕನ್ನಡಪರ ಹೋರಾಟಗಾರರನ್ನು ತಯಾರು ಮಾಡುವ ಕಾರ್ಖಾನೆ ಅಂತ. ನೀವ್ಯಾವರು? ಬಳ್ಳೂರಿನ ಸರ್ಕಾರಿ ಶಾಲೆ ಮಕ್ಕಳು, ಹಳೆ ವಿದ್ಯಾರ್ಥಿಗಳು. ನೀವು ಹಳೆ ವಿದ್ಯಾರ್ಥಿಗಳು, ನಾವೆಲ್ಲ ಮಾಜಿ ವಿದ್ಯಾರ್ಥಿಗಳು. ಸರಿಯಾಗಿ ಓಟ್ ಹಾಕ್ತಾರೆ ಯಾರು ಯಾವ ಮಕ್ಕಳು? ನೀವೇ ಅವರು. ಈ ನಮ್ಮ ಕೆಲ ಮಕ್ಕಳವೇ ಕನ್ನಡ ಮಕ್ಕಳು ಈ BMIS ಮಾಡೋದು ಎಲ್ಲ ಇರ್ತಾರೆ ದೂರ ಓಟ್ ಹಾಕಿ ಬರಲ್ಲ ಅವರು. ನೀವು ಹಂಗಲ್ಲ, 15 ಬಂದು ಓಡ್ ಬಂದು ನೀವು ಓಟ್ ಹಾಕ್ತೀರ. ಯಾಕೆಂದರೆ ಬಾಬಣ್ಣ ಅಂತಾರೆ ಲಕ್ಷಣ ಬಿಟ್ಟು, ಬಾಬಣ್ಣನೋ ಚಿಕ್ಕಪ್ಪ ಇರ್ತಾರೆ ಲಕ್ಷಣಕ್ಕೆ ಬಾರ ನಮ್ಮ ಚಿಕ್ಕಪ್ಪ ಬಂದು ಓಡಾಡ್ತಾರೆ. ನಿಮ್ಮಲ್ಲಿ ಸಹನೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸ ಇವೆಲ್ಲ ಇವೆ. ಯಾಕೆ ಅಂದರೆ ನೀವು ಬೆಳೆಯೋದು ತಾತ, ಅಜ್ಜಿ, ಮಾವ, ಅತ್ತೆ, ಚಿಕ್ಕಪ್ಪ, ದೊಡ್ಡಮ್ಮ ಮುದ್ದೆ ಬೆಳಿತಾರ. ಆ ಮಕ್ಳು ಹಂಗಲ್ಲ. ಹೊಡಿನ ಸ್ಕೂಲು, ಈ ಕಡೆ ಗೋಡೆ ದೊಡ್ಡಪ್ಪ, ಇದು ಚಿಕ್ಕಪ್ಪ, ಇದು ಮಾವ, ಇದು ಅತ್ತೆ. ಗೋಡೆ ಮಾಡುತ್ತೆ, ಚೆಂಡಿಗೆ ತೊಡೆದ್ರೆ ಆ ಚೆಂಡು ಹಂಗೆ ರಪ್ಪ ಬರುತ್ತೆ. ಅದು ಅರ್ಥ ಏನು ಹೇಳೋದು? ನಾವು ಏನೂ ಅಲ್ಲಿ ಸಂಬಂಧಗಳ ಬಗ್ಗೆ ಅವನಿಗೆ ಬೆಲೆ ಗೊತ್ತಿರೋದಿಲ್ಲ, ಬಾಣಗಳ ಬಗ್ಗೆ ಅವನಿಗೆ ಬೆಲೆ ಗೊತ್ತಿರೋದಿಲ್ಲ ಆ ಮಗುಗೆ. ನೀವು ಹಂಗಲ್ಲ. ನಮ್ಮ ರಾಷ್ಟ್ರವನ್ನು ಕಾಪಾಡಿದ್ದು ಯಾವಾಗ? 1940 ಮುಂಚೆ ಇಂಥದೇ ಶಾಲೆಯ ಮಕ್ಕಳು ಆವಾಗ. ಹಾಗೆ ನಾವೆಲ್ಲ ಆರಾಮಾಗಿ ಕೂಡೋ ಕಾರಣ ಯಾರು ಅಂತ ಅಂದರೆ, ಅದು ಈ ಗಡಿಕ ಯೋಧರು ಯಾರು? ಸರ್ಕಾರಿ ಶಾಲೆ ಮಕ್ಕಳು. ಟೈಮ್ ಕಡೆ ತಿಂತ ಊಟ ಯಾರು ಬೈತಾರಣ್ಣ? ರಾಗಿ, ಭತ್ತ ಯಾರು ಬೈತಾರೆ? ಅವೆಲ್ಲ ಯಾರು ಅಂದರೆ ರೈತರು. ಯಾರವರು? ಸರ್ಕಾರಿ ಶಾಲೆ ಮಕ್ಕಳು. ಯಾಕೆ ಅಂದರೆ ನಿಮ್ಮ ಅಪ್ಪ ಅಮ್ಮದವ್ರು ನೀವು ಓದಬೇಕಾದ್ರೆ ಹೊಲ ಹೆಂಗೆ ಬಿಡಬೇಕು, ಉಳಬೇಕು, ಅರ್ಥ ಹೆಂಗೆ ಹೊಡಿಬೇಕು, ಕುಂಟೆ ಹೆಂಗೆ ಮೆಟ್ಟಬೇಕು, ಕೂಲಿ ಹೆಂಗೆ ತೋರಿಸ್ತಾರಲ್ಲ, ಹಂಗೆ ಹೇಳ್ಕೊಡ್ತಾರೆ. ನೀವು ನೋಡ್ತಾರೆ, ನೀವು ಕಲ್ತಾರ. ನೀವು ಒಂದೊಂದು ವಿದ್ಯಾವಂತರು ಆಗ್ತೀರಾ, ಬುದ್ಧಿವಂತರು ಆಗ್ತೀರಾ, IAS ಆಗ್ತೀರಾ. ಆದರೆ ಈ ಖುಷಿನ ನೀವು ಬಿಡಲ್ಲ. ಕೊನೆ ಬಗ್ಗೆ ಎಲ್ಲೋದು ಕೂಲಿ ಕೊಟ್ಟರು ಮಾಡ್ತಾರ ಜಮೀನ. ಅವ್ರು ಹಂಗಲ್ಲ. ಬಾರಾಮಂಗ ಲೀಸ್ ಕೊಟ್ಟ ಓದಾಕ್ರಿ ಎಲ್ಲ ಮಾರಿಬಿಡ್ತಾರೆ. ಬೇಡ ಇದೇನು ಸಿಗಲ್ಲ ಜಮೀನಲ್ಲಿ, ಈ ಗಡಕ್ಕೆ ಮಾಡಲ್ಲ ಅಂತ ಬಿಲ್ಡಿಂಗ್ ತಗೊಂಡು ಹತ್ರ. ಅವರಿಗೆ ಊರು ಬೇಕಿಲ್ಲ, ನಾಡು ಬೇಕಿಲ್ಲ, ಭಾಷೆ ಬೇಕಿಲ್ಲ, ದೇಶ ಬೇಕಿಲ್ಲ. ಅವರಿಗೆ ಅಪ್ಪ ಅಮ್ಮ ಬೇಕಾಗಿದೆ. ಅವ್ರಿಗೆ
ಸರ್ಕಾರಿ ಶಾಲೆ ಯಾವುದೇ ವಿದ್ಯಾರ್ಥಿನೇ ತಂದೆ ತಾಯಿಯನ್ನು ತಾತ ಅಜ್ಜಿಯನ್ನು ಮನೆಯಿಂದ ಆಚೆ ಹಾಕಲ್ಲ. ಆದರೆ ಇವತ್ತು ಅನಾಥಾಶ್ರಮ ಜಾಸ್ತಿ ಆಗೋಕ್ಕೆ, ವೃದ್ಧಾಶ್ರಮ ಯಥೇಚ್ಛವಾಗಿ ಬೆಳೆಯೋ ಕಾರಣ ಯಾರು ಅಂದರೆ ಕಾನ್ವೆಂಟ್ನ ಮಕ್ಕಳೇ. ಓಪನಿಂಗ್ ಹೇಳ್ತೀನಿ, ಮುಂದೆ ಕೇಳಿ. ನಮ್ಮ ಸರ್ಕಾರಿ ಶಾಲೆ ಹಾಕೊಂಡು ಆಚೆ ಹಾಕಲ್ಲ ನೋಡಿ. ಎಕ್ಸಾಂಪಲ್ ಇಲ್ಲೇ ಕೂತಾರೆ ಬರ್ತಾರೆ ನೋಡಿ, ಅಲ್ಲೇ ಬರೋರೆ ಅವ್ರು ಆಚೆ ಹಾಕಲ್ಲ. ಯಾಕೆ ಅಂದರೆ ನೀವು ಬೆಳೆಯೋದು ರೊಟ್ಟಿಗೆ, ಅವ್ರು ಬೆಳೆಯೋದು 4 ರೂಪಾಯಿ ಮಧ್ಯ. ಮಕ್ಕಳು ಈ ಕಾರಣಕ್ಕೆ ಒಂದು ಗ್ರಾಮಕ್ಕೆ ದೇವಸ್ಥಾನ ಎಷ್ಟು ಮುಖ್ಯವೋ ನಮ್ಮ ಶಾಲೆ ಅಷ್ಟೇ ಮುಖ್ಯ. ಕಾರಣ ಎಷ್ಟೇ, ಅಲ್ಲಿ ಭಗವಂತ ಒಬ್ಬ ಇರ್ತಾನೆ. ಇಲ್ಲಿ ನೀವೆಲ್ಲ ಅವರೇ ನಾವು ಹೇಳ್ತೀವಿ, ಮಾತು ಕೇಳ್ತೀವಿ, ಪೂಜೆ ಮಾಡ್ತಾರೆ. 330 ದೇವತೆಗಳೇ ನಮ್ಮ ಕಾಪಾಡಿ ಅಂತ. ಆ 330 ದೇವತೆಗಳಲ್ಲಿ ನೀವು ಹೌದು ಅಲ್ಲೇ ಲಕ್ಷ್ಮೀ ಸರಸ್ವತಿ ಎಲ್ಲ ನೀವೇ ಇದ್ರಲ್ಲಿ. ಸರ್ಕಾರಿ ಶಾಲೆ ಇಲ್ಲೇ ಕೆಲವು ಅಂತರದ ದೂರದಲ್ಲಿ, ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು. ತಟ್ನಳ್ಳಿ ಅಂತ ಒಂದು ಗ್ರಾಮ, ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಶಾಲೆ. 3 ಮಕ್ಕಳಾಗಿದ್ದರು. ಶಾಲೆಯನ್ನು ಮುಚ್ಚುವಂಥ ಸ್ಥಿತಿಯಲ್ಲಿತ್ತು. ಅಲ್ಲೆಲ್ಲ ಒಂದು ಸ್ನೇಹಿತರೆಲ್ಲ ಸೇರಿ ಅಲ್ಲೇ ಒಂದು ಕಮಿಟಿಯನ್ನು ಮಾಡಿಕೊಂಡು, ತಟ್ನಳ್ಳಿ ಅಭಿವೃದ್ಧಿ ಟ್ರಸ್ಟ್ ಅಂತೆಲ್ಲ ಮಾಡ್ಕೊಂಡು ಎಲ್ಲ ನಮ್ಮಂಥ ಎಲ್ಲ ಸೇರಿಕೊಂಡು ಇವತ್ತು 32 ಮಕ್ಕಳುಗಳು ಅಲ್ಲಿ ಓದ್ತಾ ಇದ್ದಾರೆ. ಶಾಲೆ ಮುಚ್ಚುವಂಥ ಸ್ಥಿತಿಯಲ್ಲಿದ್ದನ್ನು ಇಂತಹ ಈಗೇನು ಸಹಕಾರ ಮಾಡಿದರೆ ಅವರೆಲ್ಲರೂ ಸೇರಿ ಇವತ್ತು ಮಾಡಿದಾಗ ಈ ವರ್ಷ ಸುಮಾರು 32 ಮಕ್ಕಳುಗಳಲ್ಲಿ ಓದ್ತಾ ಇದ್ದಾರೆ. ಅವರು 100 ವರ್ಷ ತುಂಬೋದಕ್ಕೆ ಇನ್ನೇನೋ 2-3 ವರ್ಷ ಅಂತ. ಅಷ್ಟರಲ್ಲಿ 100 ಮಕ್ಕಳನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಆ ಕಮಿಟಿ ಮುಂದುವರಿತಾ ಇದೆ. ಅಂಥದ್ರಲ್ಲಿ ಗಡಿ ಭಾಗದಲ್ಲಿ ಕೂಡ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಷ್ಟು ಮಕ್ಕಳು ಓದ್ತಾ ಇರೋದು ನೋಡಿದರೆ ನಿಜಕ್ಕೂ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಇಲ್ಲಿ ಊರಿನ ಎಲ್ಲ ಸಹಕಾರ ಇರ್ಬೋದು, ಇದ್ದಿದ್ದರಿಂದಲೇ ಇಷ್ಟೊಂದು ಹೆಚ್ಚಿನ ಮಕ್ಕಳು ಇಲ್ಲಿ ಓದ್ತಾ ಇರ್ಬೋದು. ಇಲ್ಲಿ ನೋಡಿದೆ ಕನ್ನಡ ಮಾಧ್ಯಮ ಎಲ್ಲ, ಆಂಗ್ಲ ಮಾಧ್ಯಮ ದ್ವಿಭಾಷಾ ಪಠ್ಯಕ್ರಮ ಕೂಡ ಇಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಎಲ್ಲ ಶಾಲೆಯಲ್ಲಿಗೂ ಸಿಗ್ತಾ ಇಲ್ಲ. ನಿಮಗೆ ಸಿಕ್ಕಿರೋದು ನಿಮ್ಮ ಪುಣ್ಯ ಅಂತ ಅಂದ್ಕೊಳ್ಳಿ. ಮುಂದೆ ನೀವು ಕೂಡ ಮುಂದೆ ಚೆನ್ನಾಗಿ ಓದಿ ಏನು ತಗೊಳ್ಳುವಂಥ ಕೈಗಳು ಮುಂದೆ ಕೊಡುವಂಥ ಕೈಗಳಾಗಿ ಬದಲಾಗಬೇಕು. ನೀವೇ ನೋಡ್ತೀರಾ ಎಲ್ಲ ಮೇಲೆ ಅಲ್ಲಿರುವಾಗ ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ. ಎಂಥ ಎಜುಕೇಷನ್ ಬೇಕು ಇವತ್ತು. ಹೇಳ್ತಾ ಇದ್ರು ನಮ್ಮ ಮಂಜೇಗೌಡರು, ತಮ್ಮ ತಂದೆ ತಾಯಿನ ಹೊರಗಡೆ ವೃದ್ಧಾಶ್ರಮ ಸೇರಿಸುವಂಥ ಮಕ್ಕಳಾಗಬೇಕಾ? ಸುಸಂಸ್ಕೃತರಾಗಿ ಬೆಳೆಯೋದನ್ನು ಕಲಿಬೇಕು. ಎಲ್ಲ ಶಾಲೆಯಲ್ಲೂ, ಸರ್ಕಾರಿ ಶಾಲೆಯಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಬೋರ್ಡ್ಗಳನ್ನು ಹಾಕಿದ್ದಾರೆ. ಅದು ನೋಡ್ತಾ ಇದ್ದರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದಂಥವನು. ಇವತ್ತು ಕೂಡ ಒಂದು ಸ್ಥಾನದಲ್ಲಿರೋದಕ್ಕೆ ಆ ಒಂದು ಕಲಿಕೆನೇ ಕಾರಣ ಅಂತ ನಾನು ಭಾವಿಸಿ ಇಂಥ ಒಂದು ವೇದಿಕೆ ಕಾರ್ಯಕ್ರಮ ನಮ್ಮ ಮಂಜೇಗೌಡರಿಗೆ ಎಲ್ಲ ಕಡೆನೂ ಹೇಳ್ತಾ ಇದ್ದೇನೆ. ಅವರು ಬೇರೆ ಬೇರೆ ಶಾಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಎಲ್ಲ ಪುಸ್ತಕಗಳನ್ನು ವಿತರಣೆ ಮಾಡ್ತಾಯಿದ್ರು. ಎಲ್ಲಿ ಅಂದರೆ ಮಂಡ್ಯ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಕೆಲವು ತಾಲೂಕುಗಳಲ್ಲಿ ಹೋಗಿ ಪ್ರತಿ ವರ್ಷ ಅಲ್ಲಿ ಮಾಡ್ತಾಯಿದ್ರು. ನಾನೊಮ್ಮೆ ಅವ್ರನ್ನ ಕೇಳಿದೆ, ನೀವು ಎಲ್ಲಿ ನಿಮ್ಮ ಊರ ಕಡೆನೇ ಮಾಡ್ತಾಯಿದ್ದೀರಿ, ನೀವು ವಾಸಸ್ಥಳ ಈ ಭಾಗ ಇದ್ದೀರಾ, ಈ ತಾಲೂಕಿನಲ್ಲಿ ನೀವು ಯಾಕೆ ಮಾಡಬಾರ್ದು, ಇಲ್ಲೇ ಹೋರಾಟವನ್ನು ಕೂಡ ನಡೆಸ್ತಾ ಇದ್ರಿ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಅಂತ ಅಂದ್ಕೊಂಡಾಗ ಅವ್ರ ಮನಸ್ಸು ಬದಲಾಯಿತು ಏನೋ ಗೊತ್ತಿಲ್ಲ. ಈ ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲಿಗೆ ಚಂದಾಪುರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಿ, ಅನಂತರ ನೆಲ್ಲೂರು ಗ್ರಾಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ಅಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡಿ, ಇವತ್ತು ನಿಮ್ಮ ಶಾಲೆಗೆ ಸುಮಾರು 260 ಮಕ್ಕಳು ಅಂತ ಏನು ಲೀಸ್ಟನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ವಿತರಣೆ ಮುಗಿದ ನಂತರ ಈಗ ಎಡವನಹಳ್ಳಿಯಲ್ಲೂ ಕೂಡ ಅಲ್ಲಿ ಒಂದು 300ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅವರಿಗೂ ಕೂಡ ವಿತರಣೆ ಮಾಡುವಂತಹ ಇವತ್ತಿನ ಕಾರ್ಯಕ್ರಮವನ್ನು ಈ ಜಯದುರ್ಗ ಟ್ರಸ್ಟ್ ಇಬ್ಬರಿಗೂ ಕೂಡ ನೀವೆಲ್ಲರೂ ವಿಶೇಷ ಚಪ್ಪಾಳೆ ಮುಖಾಂತರ ಅವನ್ನು ಅಭಿನಂದಿಸಬೇಕು. ಇಷ್ಟು ಸಮಯ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲ ವೇದಿಕೆ ಗಣ್ಯರಿಗೆ ಹಾಗೂ ವಿಶೇಷವಾಗಿ ಒಂದು ಮಾತನ್ನು ಹೇಳಲೇಬೇಕಾಯಿತು. ನಿಮ್ಮೂರಿಗೆ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಕಾರಣಕರ್ತರಾದಂಥ ಭಾವಣ್ಣವ್ರನ್ನ ನಾನು ವಿಶೇಷವಾಗಿ ಅಭಿನಂದಿಸಬೇಕು. ನಾನು ನಿಮ್ಮ ಶಾಲೆಯನ್ನು ನೋಡಲ್ಲ, ಬಳ್ಳೂರಿಗೆ ಬಂದಿದ್ದೀನಿ ಸಾಕಷ್ಟು 2-3 ಬಾರಿ. ಈ ದರ್ಶನ ಮಾಡಿಸುವಂಥ ಪುಣ್ಯ ಅವರಿಂದ ನಮಗೆ ಸಿಕ್ಕಿದೆ ಅಂತ ಹೇಳ್ತಾ, ಹಾಗೆ ಈ ಇಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ವಂದಿಸಿ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ನಮ್ಮೆಲ್ಲ ಶಾಲಾ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಶ್ರೀ ಜಯದುರ್ಗ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜಯಲಕ್ಷ್ಮಿ ಮೇಡಮ್ರವರಿಗೂ
ಹಾಗೂ ಕಾರ್ಯಾಧ್ಯಕ್ಷರಾದ ಮಂಜೇಗೌಡ ಸರ್ ಅವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನಮ್ಮೆಲ್ಲ ಶಾಲೆಯ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕಂದರೆ ನಿನ್ನೆ ಬಳ್ಳೂರು ಬಾಬು ಸರ್ ನಂಗೆ ಫೋನ್ ಮಾಡಿದರು, ಹೀಗೆ ಟೆಸ್ಟ್ ಅವರು ಬುಕ್ಸ್ ಕೊಡೋಕ್ಕೆ ಬರ್ತಿದ್ದಾರೆ ಅಂತ. ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಪೇರೆಂಟ್ಸ್ ಯಾರು ಬುಕ್ಸ್ ಕೊಡಿಸೋದು ಕಡಿಮೆ. ನಾವು ಇದನ್ನೇ ಮಾತಾಡ್ತಾ ಇರ್ತೀವಿ ಟೀಚರ್ಸ್ ಜೊತೆ, ಅವ್ರ ಕಡೆ ಬುಕ್ ಇಲ್ಲ, ಇವ್ರ ಕಡೆ ಬುಕ್ ಇಲ್ಲ, ಹೇಗೆ ಬರ್ಸೋದು ಅಂತೇಳಿ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ಕನಿಷ್ಠ 4 ಬುಕ್ಗಳನ್ನು ಪೇರೆಂಟ್ಸ್ ಕೊಡಿಸ್ತಾರೆ. ಬಟ್ ನಮ್ಮ ಸರ್ಕಾರಿ ಸ್ಕೂಲ್ಗಳಲ್ಲಿ ಒಂದು ಸಬ್ಜೆಕ್ಟಿಗೆ 1 ಬುಕ್ ಇಡೋದು ಹೆಚ್ಚಿನ ವಿಷಯ ಅದು. ಆದ್ದರಿಂದ ಇವರೆಲ್ಲ ನಮಗೆ ಬುಕ್ಸ್ ಕೊಟ್ಟಿರೋದು ತುಂಬಾ ಉಪಯೋಗ ಆಗ್ತಾಯಿದೆ. ನಮ್ಮ ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಇದರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ಸಲ ತಿಳಿಸ್ತಾ, ಇನ್ನೊಂದು ಸಣ್ಣ ಬೇಡಿಕೆಯನ್ನು ಅವ್ರ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಶಾಲೆಗೆ ಆದರೆ ಮುಂದಿನ ದಿನಗಳಲ್ಲಿ ಟ್ರ್ಯಾಕ್ ಶೂಟ್ಗಳನ್ನು ಕೊಡಿಸಿ ಅಂತ ಕೇಳ್ಕೊತೀನಿ ಎಲ್ಲರ ಪರವಾಗಿ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲೆಲ್ಲ ನೋಡಿರ್ತೀವಿ, ತುಂಬ ಚೆನ್ನಾಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡೋಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತಾರೆ. ಬಟ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಬಟ್ಟೆಗಳನ್ನು ಕೊಡ್ತೀವಿ, ಬಟ್ ಮಕ್ಕಳು ಹೊಲಿಸ್ಕೊಂಬರೋಕ್ಕೆ ರೆಡಿ ಇರಲ್ಲ. ತುಂಬ ಜನ ಕೇಳಿದರೆ ಕೊಟ್ಟಿದ್ದೀವಿ ಹೊಲಿಯೋಕ್ಕೆ ಅಂತ ಹೇಳ್ತಾರೆ. ವರ್ಷ ಪೂರ್ತಿ ಕಲರ್ ಡ್ರೆಸ್ ಮೇಲೆ ಕಳೆದೋಗ್ಬಿಡುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಬುಧವಾರ ಶನಿವಾರ ಆದರೂ ಟ್ರ್ಯಾಕ್ ಶೂಟ್ ಹಾಕೊಂಬರೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರಿಗೆ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಸರ್, ನಿಮ್ಮ ಟ್ರಸ್ಟಿಂದ ನಮಗೆ ನಮ್ಮೆಲ್ಲ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಗಳನ್ನು ಕೊಡಿಸಿ ಅಂತ ಹೇಳ್ತಾ, ಹಾಗೂ ಈ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಸೇವೆನೇ ಹೌದು. ಅವರೆಲ್ಲರಿಗೂ, ಅವರೆಲ್ಲ ಕುಟುಂಬದವರಿಗೂ ಆ ದೇವರು ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ, ನಾವು ಇವತ್ತು ಬಹುಮುಖ್ಯವಾಗಿ ಒಬ್ಬನ್ನು ನಾವು ನೆನೆಸ್ಕೋಬೇಕು. ಕ್ಷಮೆ, ನಾನು ಮರ್ತೆ ಅವ್ರನ್ನ. ಈ ಒಂದು ಕಾರ್ಯಕ್ಕೆ ನಮ್ಮ ಜೊತೆ ನಮಗೆ ಸಹಕಾರ ಕೊಟ್ಟಂಥವರು ಸನ್ಮಾನ ಕೆ ಸಿ ರವೀಂದ್ರ ಅಂತೇಳಿ ಅವರು ಆಂತರ್ಯ ಬಯಸಂಸ್ಥೆ ಆ ಸಂಸ್ಥಾಪಕರು. ಅವರಿಗೆ ಮತ್ತು ಆ ಸಂಸ್ಥೆಗೆ ನಾವು ಅಪರಾಗಿದ್ದೇವೆ. ಸೊ ಈ ವಿಷಯ ಮೊದಲು ನಾನು ಹೇಳಬೇಕಾಗಿಲ್ಲ, ಅದನ್ನು ಮರ್ತೋಗ್ಬಿಟ್ಟೆ ಅಂತ ಅನಿಸುತ್ತೆ. ಕ್ಷಮೆ ಇರಲಿ. ನಿಮ್ಮೆಲ್ಲ ಮಕ್ಕಳು ಒಂದು ನೀವು ದೇವ್ರ ಥರ ಆಶೀರ್ವಾದ ಮಾಡೋದಾದರೆ ನಮಗೂ ಮಾಡಿ, ಅದನ್ನು ಅವ್ರಿಗೂ ಮಾಡಿ.